ಕಿಟ್ಟಿ ನಾಳೆ ಬೆಳಗೆರೆ ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಮಾತಾಡೋದೈತೆ ಎಂದಿದ್ದ. ಬಂದ್ ಇಷ್ಟೊತ್ತಾದ್ರೂ ನನ್ ಮಗ ಬಂದೇ ಇಲ್ವಲ್ಲ ಯಾಕೆ ಅಂತೀನಿ. ಅಲ್ಲ ಆ ಕಚ್ಚಾರ್ಕ ಇದನ್ನೆಲ್ಲ ಕಾಳಿಂಗ ಅವ್ರದ್ದೇನಾದ್ರೂ ತೀಟೆ ತೀರ್ಸ್ಕೊಳ್ಳೋ ಕೆಲ್ಸಕ್ಕೆ ಏನಾದ್ರೂ ಇವನು ಮತ್ತೆ ಕರ್ಕೊಂಡೋದ್ ಅಂತೀನಿ. ಏ ರಾಸ್ಕಲ್, ಏ ಈಡೆ ನಾನು ಹೇಳ್ದಂಗೆ ಹೇಳ್ತೇಲೋ ಬೇವರ್ಸಿ. ನಂದು ಅದೇ ನರ್ಸು. ನೀನು ಒಂದು ಬಹಳ ಗೊತ್ತಾಯ್ತಾ ನರ್ಸಮ್ಮ? ಏ ಇಲ್ಲ ಬಿಡು, ಈಗ ತಾನೇ ಬಂದೆ ನೋಡು ತೊಳ್ಕೊಂಡಿರೋ ಕೈನು ಒಣಗಿದೆ. ಅಲ್ಲ ನೀನೇನಾದ್ರೂ ಬೇರೆ ಎಲ್ಲರೂ ಹೆಂಗಸರು ಕಾಯ್ತಾರೆ ಗಂಡಸ್ರಿಗೋಸ್ಕರ, ನೀನು ಗಂಡಸಾಗಿ ನನ್ನ ಕಾಯಿಸ್ತಿದೆಯಲ್ಲ, ನೀನ್ ಗಂಡಸು ನಾನು ಗಂಡಸು ಅಂತೀನಿ. ಇಲ್ಲೇ ನರ್ಸು, ನಾನು ಗಂಡಸು, ಯಾಕೆ ಡೌಟ? ಮೂಲೆ ಕುತ್ಕೊಂಡಿರೋ ಭುವನೇಶ್ವರಿ ಕೇಳು, ಕಡೆ ಮೂಲೆ ಕುತ್ಕೊಂಡಿರೋ ನಮ್ಮ ಬಾಲಾವತಿ ಕೇಳು, ಇಲ್ಲಿ ಕುಂತಿರೋ ಇಲ್ಲಿ ನಮ್ಮ ಮುಖ. ಓಹೋ, ನೀನು ಗಂಡಸ ಇಲ್ಲ ಗಾಂಡೂಸ? ಗಂಡಸು. ಆದ್ರೂ ನಿಮ್ಮಂತವ್ರನ್ನೇ ನಮ್ಮಂತವ್ರು ಕಾಯ್ತಾರಲ್ಲ ಎಷ್ಟೇ ಹೊತ್ತಾದ್ರು. ಯಾಕಂದ್ರೆ ನೀನ್ ಎಷ್ಟೇ ಆದ್ರೂ ಆ ಸಾಹುಕಾರ ಮನೆ ಕಾಸು ಗಾಂಡೂಸಲ್ವಾ, ಅದಕ್ಕೆ. ಹಂಗೇನಿಲ್ಲ ನರಸಮ್ಮ, ಹಂಗೇನಿಲ್ಲ ನರಸಮ್ಮ. ಎದುರಿಗಿರಬೇಕು, ಹುಚ್ಚಿನಾಯಿ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಬೇಡವು. ಹೌದೌದು, ಹುಚ್ಚನಾಯಿ ಗಿಚ್ಚನಾಯಿ ಕಚ್ಚಿಬಿಟ್ಟೇನಾರ ಹುಚ್ಚಿಗಿಚ್ಚಿಡ್ದು ಬಹಳ ಕಷ್ಟ ಅಲ್ಲೇ. ಕಚ್ಚಿಸ್ಕೊಳಕ್ಕೆ ರೆಡಿ ಇದ್ರೆ ಕಚ್ಚಕ್ಕೆ ರೆಡಿ. ಎಲ್ಲಿ ಕಚ್ಚಲಿ, ಯಾವಾಗ ಕಚ್ಚಲಿ, ಎಷ್ಟೊತ್ತು ಕಚ್ಚಲಿ, ಹೆಂಗ್ ಕಚ್ಚಲಿ. ಅಲ್ವಾ ನನ್ನ ಮಗನೇ, ಆ ಕಾಳಿಂಗ್ ನನ್ನ ಜೊತೆ ಸೇರ್ಕೊಂಡು ಅವಂದೇ ಎಲ್ಲ ಬುದ್ಧಿ ಕಲ್ತ್ಕೊಂಡ್ ಬಂದಿದ್ಯಲ್ಲೋ, ನಿನ್ಗೆ ತಲೆಗೆ ಯಾಕಂದ್ರೆ ಹುಚ್ಚಿಗೆ ಚಿಡ್ದು ಬಿಟ್ಟಾಯ್ತಾ ಏನ್ ಕತೆ? ನೀನೇ ಬಗಳು ಅಂದೆ. ಅಯ್ಯೋ ಬಗಳ್ಬಿಡ, ಏಲಪ್ಪ ಏಲ. ನರ್ಸು, ನಾನು ಬೆಳಿಗ್ಗೆ ಅದನ್ನ ನಾಳೆ ಮಾಡಿದೆ. ಏನಾದ್ರು ಮಾಡಿದ್ದು? ಅದೇ ನೀನು ಏನು ಒಂದಲ್ಲ ಅದನ್ನ. ಅಯ್ಯೋ ಏಳು ಬೇಡ, ಏನಪ್ಪ ಹೇಳು. ಹೌದು ಹೇಳು ಅಂದ್ಯ. ಅದೇನಂದ್ರೆ ಏನೋ ಒಂದು ಮಾತಾಡೋಕಿತ್ತು. ಅದೇ ಏನು ಅಂತ ಕೇಳ್ದೆ. ನೀನು ಅವತ್ತು ನೀನು ನನ್ನ ಮದುವೆ ಆಗ್ತಿ ಅಂತ ಕೇಳಿದ್ಕೆ ಕಾರು ಓನರಾದ್ರೆ ಮದುವೆ ಆಗ್ತೀನಿ ಎಂದಿದ್ದಲ್ಲ. ನೀನು ಓನರ್ ಆಗ್ಬಿಟ್ಟ? ಇನ್ನೂ ಇಲ್ಲ ಮಾರಾಯ್ತಿ, ಮೊದಲು ಅಂತ. ಓ, ಅಂದ್ರೆ ಅವ್ರು ಇವರು ಕಾರ್ ಓಡಿಸ್ಕೊಂಡು ನನ್ನನ್ನು ಹಂಗೆ ಇಟ್ಕೊಳ್ಳೋಣ ಅಂತಿದ್ಯೇನ? ನನ್ ಕೈ ಆಗೋದಿಲ್ಲ, ನಾ ಬಡವರು. ಮಿಸ್ ಮಾಡ್ತಾರೆ ಇವರು.